ಎಲ್ರಿಗೂ ನಮಸ್ಕಾರ. ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಎಚ್ ನಾಗಭೂಷಣ್ ರಾವ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಿತ್ರರೇ, ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಬಂಧುಗಳೇ, ತುಂಬ ಸಂತೋಷದಲ್ಲಿ ಈ ಪುಸ್ತಕಗಳ ಲೋಕಾರ್ಪಣೆಯ ಸಮಾರಂಭದಲ್ಲಿ ಭಾಗವಹಿಸ್ತಾ ನಾಡು ನುಡಿ ಸಾಧಕರು ಇದನ್ನು ಲೋಕಾರ್ಪಣೆ ಮಾಡಿ ಇದ್ರ ಬಗ್ಗೆ ನಾಲ್ಕು ಮಾತನಾಡುವ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಹವಾಲ್ದಾರ್ ಸರ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಇದಕ್ಕೆ ಒಂದು ಸಂಬಂಧನೂ ಇದೆ. ಯಾಕೆ ಅಂತಂದರೆ ನಮ್ಮ ರೇಡಿಯೋ ಎನ್ನುವುದನ್ನು ಅವರು ಪ್ರಾರಂಭಿಸಿದಾಗ 2017ರಲ್ಲಿ ಈ ಮಾಲಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ, ಅದು ವಿಶ್ವದಾದ್ಯಂತ ಪ್ರಸಾರವಾಗುತ್ತೆ ಅಂತನ್ನುವ ಮಾತನ್ನು ಹೇಳಿದಾಗ ಇವ್ರ ಜೊತೆಯಲ್ಲಿ ನಮ್ಮ ಕಾರ್ಯದರ್ಶಿ ಮುರಳೀಧರ್ ಅವರು ಕೂಡ ಬಂದಿದ್ದರು. ನಾನು ಮುರಳೀಧರ್ನ ಇಲ್ಲಿ ನೆನಪಿಸ್ಕೊಳ್ಳಲೇಬೇಕಾದಂಥ ಅಗತ್ಯವಿದೆ. ಯಾಕೆ ನೆನಪಿಸ್ಕೊಳ್ಬೇಕಾದ ಅಗತ್ಯ ಇದೆ ಅಂತಂದರೆ, ಇಂಥ ಒಂದು ಯೋಜನೆಗಳನ್ನು ಅರ್ಥ ಮಾಡಿಕೊಂಡ ರೀತಿಯೊಳಗೆ ಅಧ್ಯಕ್ಷರಿಗೂ ಸಮಿತಿಗೂ ಅರ್ಥ ಮಾಡಿಸಿ ಅನುಷ್ಠಾನಕ್ಕೆ ತರುವ ಒಂದು ಸೂಕ್ಷ್ಮತೆ ಮತ್ತು ನಾಡು ನುಡಿಯ ಬಗೆಗಿನ ಒಂದು ಬದ್ಧತೆ ಆ ಅಧಿಕಾರಿಗಿತ್ತು. ಆ ಕಾರಣದಿಂದಲೇ ಎಲ್ಲಿ ಅಧಿಕಾರಿಗಳು ನಾಡು ನುಡಿಯ ಬಗ್ಗೆ ಸೂಕ್ಷ್ಮತೆಯನ್ನು ಮತ್ತು ಬದ್ಧತೆಯನ್ನು ಇಟ್ಕೊಂಡಿರ್ತಾರೋ ಅಂಥ ಕಡೆಗೆ ಪಾರದರ್ಶಕವಾಗಿ ಕೆಲಸಗಳು ನಡ್ಕೊಂಡು ಹೋಗ್ತಾ ಇರ್ತವೆ ಅಂತ ನನಗೆ ಆ ವ್ಯಕ್ತಿಯ ಬಗೆಗಿನ ಗೌರವದಲ್ಲಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಸಾಹಿತ್ಯ ಪರಿಷತ್ ಇರ್ಬೋದು, ಸಾಹಿತ್ಯ ಅಕಾಡೆಮಿಗಳಿರ್ಬೋದು, ವಿಶೇಷವಾಗಿ ಸಂಸ್ಕೃತಿ ಇಲಾಖೆ, ಇಂಥ ಕಡೆಗೆ ಸಾಹಿತ್ಯದ ಗಂಧ ಇರುವಂಥ ಮತ್ತು ಸಂಸ್ಕೃತಿಯ ಗಂಧ ಇರುವಂಥ ಆಡಳಿತಾಧಿಕಾರಿಗಳು ಹೋದಾಗ ಮಾತ್ರ ಆ ಇಲಾಖೆಗಳು ಅರ್ಥಪೂರ್ಣತೆ ಪಡ್ಕೊಳ್ತವೆ. ಇಲ್ಲದೆ ಹೋದರೆ ಭ್ರಷ್ಟರು ಕೂಪ ಆಗಿ ಹೋಗ್ತವೆ. ಇವತ್ತು ಬಹಳಷ್ಟು ಇಲಾಖೆಗಳಲ್ಲಿ ಈ ಭ್ರಷ್ಟರ ಕೂಪ ಆಗಿರೋದ್ರಿಂದಾಗೇನೇ ಆ ಇಲಾಖೆಗಳು ಗುಣಮಟ್ಟದಲ್ಲಿ ಕೆಳಗಿಳಿತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನಾವು ನೋವಿನಿಂದ ಅನುಭವಿಸ್ತಲೂ ಕೂಡ ಇರ್ತಕ್ಕಂಥದ್ದಾಗಿದೆ. ಅದು ಇಷ್ಟು ಮಾತುಗಳನ್ನು ಹೇಳ್ತಾ ಅವತ್ತು ಹೇಳಿದರು ನಮ್ಮ ರೇಡಿಯೋ ಅದ್ರ ಬಗ್ಗೆ. ಆ ನಮ್ಮ ರೇಡಿಯೋ ಪ್ರಾರಂಭವಾದಾಗಿನ ಒಂದು ಸಂಬಂಧದ ಕಾರಣದಲ್ಲೇನೇ ಈ ನಾಡು ನುಡಿ ಸಾಧಕರ ಕೃತಿಯ ಬಿಡುಗಡೆಯನ್ನು ಅವರು ನನ್ನಿಂದ ಮಾಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಒಂದು ನನ್ನ ಧನ್ಯವಾದಗಳನ್ನು ಕೂಡ ಹೇಳ್ತಾ, ಬಹಳ ಈ ಕೃತಿಯ ಒಳಗೆ 7 ವಿಭಾಗಗಳಿವೆ. ಇಲ್ಲಿ 7 ವಿಭಾಗಗಳು ಅಂತಂದಾಗ ನಾಡು ನುಡಿ ಸಾಧಕರು ಅಂತ ಹೇಳ್ತಲೇನೆ ಅವರು ರಾಷ್ಟ್ರಕವಿಗಳು 3 ಜನ ಇದ್ದಾರೆ, ಜ್ಞಾನಪೀಠ ಪುರಸ್ಕೃತರು 8 ಜನ ಇದ್ದಾರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು 2017ರವರೆಗೆ ಮಾತ್ರ 24 ಜನ ಇದ್ದಾರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು 8 ಜನ ಇದ್ದಾರೆ, ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು, ಅದು ಕನ್ನಡ ಸಾಹಿತ್ಯ ಅಕಾಡೆಮಿ ಅಲ್ಲ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು 12 ಜನ ಇದ್ದಾರೆ, ನೃಪತುಂಗ ಪ್ರಶಸ್ತಿ ವಿಜೇತರು, ಇಲ್ಲಿ ಸೂಕ್ಷ್ಮ ಗಮನಿಸಿ ಅವರು ಕೆಲವು ವಿಶೇಷಣಗಳನ್ನು ಬಳಸ್ತಾ ಇದ್ದಾರೆ. ಜ್ಞಾನಪೀಠ ಪುರಸ್ಕೃತರು ಅಂತಾರೆ, ನೃಪತುಂಗ ಪ್ರಶಸ್ತಿ ವಿಜೇತರು ಅಂತ ಹೇಳ್ತಾ ಇದ್ದಾರೆ. ಅವರು 6 ಜನ ಇದ್ದಾರೆ. ಆಯ್ದ ಸಾಹಿತಿಗಳು 26 ಜನ ಇದ್ದಾರೆ. ಒಟ್ಟು 93 ಜನರ ಒಂದು ಪರಿಚಯಾತ್ಮಕವಾದಂಥ ಮಾಲಿಕೆ ಈ ನಾಡು ನುಡಿ ಸಾಧಕರು ಮಾಲಿಕೆ. ಇದು ಕೇವಲ ವ್ಯಕ್ತಿ ಪರಿಚಯದ ಒಂದು ಪಟ್ಟಿ ಅಂತ ನನಗೆ ಅನಿಸಲ್ಲ. ಯಾಕೆ ಅಂತಂದರೆ ಓದ್ತಾ ಹೋದರೆ ಒಂದು ಸಂಸ್ಥೆ, ಆ ಸಂಸ್ಥೆ
ಅದರ ಉದ್ದೇಶ, ಅದರ ವ್ಯಾಪ್ತಿ, ಅವುಗಳೆಲ್ಲವನ್ನೂ ಕೂಡ ಒಳಗೊಂಡ ರೀತಿಯೊಳಗೆ ಹೇಗೆ ನಡೆದುಕೊಂಡು ಬಂದಿದೆ ಎನ್ನುವ ಒಂದು ಚಾರಿತ್ರಿಕ ಹಿನ್ನೋಟವೂ ಕೂಡ ನಮಗೆ ಈ ವ್ಯಕ್ತಿ ಪರಿಚಯದ ನೆಲೆಯೊಳಗೆ ನನಗೆ ಮಂದಟ್ಟಾಗ್ತಾ ಹೋಗ್ತಕ್ಕಂಥದ್ದಾಗುತ್ತೆ. ಯಾರ್ಯಾರ ಕಾಲದಲ್ಲಿ ಏನೇನು ಮಾಡಿದ್ದಾರೆ ಅಂತನ್ನೋ ರೀತಿಯೊಳಗಿನ ಒಂದು ಚಿತ್ರಣ ಇದರೊಳಗೆ ಕಂಡು ಬರ್ತಕ್ಕಂಥದ್ದಾಗುತ್ತೆ. ಉದಾಹರಣೆಗೆ ನನಗೆ ಬಹಳ ಕುತೂಹಲದಲ್ಲಿ ಎಲ್ಲವನ್ನು ಓದೋಕ್ಕಾಗಲಿಲ್ಲ. ನನಗೆ ನಿನ್ನೆ 6 ಗಂಟೆಗೆ ಮನೆಗೆ ಬಂದಿದೆ, ನಾನು ರಾತ್ರಿ 12 ಗಂಟೆಗೆ ಮನೆಗೆ ಬಂದೆ. ಆದ್ದರಿಂದ ಈ ಅವಧಿಯ ಒಳಗೆ ಮಾತ್ರ ನಾನು ಇದನ್ನು ಕಣ್ಣಾಡಿಸಿದ್ದೀನಿ ಗಿರಿಧರ್ ರಾವ್ ಅವರೇ. ಅದಕ್ಕೋಸ್ಕರ ಮುಖ್ಯವಾಗಿ ನನಗೆ ತುಂಬ ಕುತೂಹಲದಿಂದ ಗಮನಿಸಿದ್ದು ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳ ಪಟ್ಟಿ. ಅಲ್ಲಿ 24 ಜನ ಅಧ್ಯಕ್ಷರು ಬರ್ತಾರೆ. ಅದು ಕನ್ನಡ ಸಾಹಿತ್ಯ ಪರಿಷತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕನಸಿನ ಕೂಸು. ಆ ಕನಸಿನ ಕೂಸು ಹೇಗೆ ಪ್ರಾರಂಭವಾಯಿತು, ಹೇಗೆ ಬೆಳವಣಿಗೆ ಪಡ್ಕೊಳ್ತು ಅಂತನ್ನೋದನ್ನು ನೋಡಿದರೆ ಅದನ್ನು ಯಾವ ಕಾರಣದಲ್ಲಿಯೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಅರಮನೆಯ ತಮಟೆಯಾಗಿ ಬಳಸಿಕೊಳ್ಳಲಿಲ್ಲ. ಆ ವೇದಿಕೆಯನ್ನು ಅರಮನೆಯ ತಮಟೆಯಾಗಿ ಬಳಸ್ಕೊಳ್ಳಲಿಲ್ಲ. ಪ್ರಥಮ ಅಧ್ಯಕ್ಷರನ್ನು ನೇಮಕಾತಿ ಮಾಡಿದಾಗಿನಿಂದ ಅದು ಬೆಳ್ಕೊಂಡು ಬಂದಿರುವಂಥದ್ದನ್ನು ನೋಡಿದರೆ ಅದರ ಸ್ವಾಯತ್ತತೆಗೆ ಒಂದು ಕಿಂಚಿತ್ತು ಭಂಗ ಬರದ ರೀತಿಯೊಳಗೆ ಅದು ಬಂದಿರತಕ್ಕಂಥದ್ದನ್ನು ಉದ್ದಕ್ಕೂ ಗಮನಿಸ್ತೀವಿ. ಮೊದಲನೇ ಇದರಲ್ಲೇನೇ ನನಗೆ ಎಚ್ ವಿ ನಂಜುಂಡಯ್ಯನವ್ರ ಬಗ್ಗೆ ಇವರು ಬರಿತಾ ಹೇಳ್ತಾರೆ, ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿ, ಇತಿಹಾಸ ಇವುಗಳ ರಕ್ಷಣೆ ಹಾಗೂ ಅಭಿವೃದ್ಧಿಯ ಮುಖ್ಯ ಉದ್ದೇಶದಿಂದ 1915ರಲ್ಲಿ ಪ್ರಾರಂಭಗೊಂಡ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾಗಿದ್ದವರು ಎಚ್ ವಿ ನಂಜುಂಡಯ್ಯನವರು. ಕರ್ನಾಟಕ ಸಾಹಿತ್ಯ ಪರಿಷತ್ ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ ಎಂಬುದಾಗಿ ಬದಲಾಗಿತ್ತು. ಈಗ ಇತಿಹಾಸ ಅಷ್ಟು ಹೇಳ್ತಲೇನೆ ಅವರು ಪರಿಚಯ ಮಾಡ್ತಾ ಹೋಗ್ತಾರೆ. ಅವರು ಆಂಧ್ರ ಮೂಲದವರು. ಎಚ್ ವಿ ನಂಜುಂಡಯ್ಯನವರು ಆಂಧ್ರ ಮೂಲದವರು. ಆ ದಂಪತಿಗಳಿಬ್ಬರು ಇಲ್ಲಿಗೆ ಬಂದು ಅವರು ಇಲ್ಲಿ ಕೆಲಸಕ್ಕೆ ಸೇರಿದ್ದು ಇದೆಲ್ಲ ಪರಿಚಯಿಸ್ತಲೇನೆ ಅವರು ಅಧ್ಯಕ್ಷರಾದ ಅವಧಿಯ ಒಳಗೆ ಎಷ್ಟು ಕೆಲಸ ಮಾಡಿದರು ಅದನ್ನು ಹೇಳ್ತಾರೆ. ಸಾಹಿತ್ಯ ಅಲ್ಲ, ಅದು ನೀವು ಗಮನಿಸಬೇಕಾಗಿರುವಂಥದ್ದು. ಆದರೆ ಯಾವ ಕ್ಷೇತ್ರಕ್ಕೆ ನಾನು ಆಡಳಿತ ನೀಡ್ತಾ ಇದ್ದೇನೆ ಎನ್ನುವ ಒಂದು ಸಾಮಾನ್ಯ ಪ್ರಜ್ಞೆ ಇದೆಯಲ್ಲ, ಸಾಮಾನ್ಯ ತಿಳುವಳಿಕೆ ಇದೆಯಲ್ಲ, ಆ ಸಾಮಾನ್ಯ ತಿಳುವಳಿಕೆಯೊಳಗೆ ಅದಕ್ಕೆ ಊನ ಬರದ ರೀತಿಯೊಳಗೆ ಅವರು ಆಡಳಿತವನ್ನು ನಡೆಸ್ತಾರೆ. ಅವರು ಆಡಳಿತ ನಡೆಸ್ತಾರೆ. ಅದೇ ತರಹದೊಳಗೆ ಮುಂದಿನ ನಮ್ಮ ಕಾಂತರಾಜ ಅರಸು ಅವ್ರ ಬಗ್ಗೆನೂ ಕೂಡ ಹೇಳ್ತಲೇನೆ ಅವರು ಜಯಲಕ್ಷ್ಮಮ್ಮಣ್ಣಿಯವರ ಸೋದರ. ಅವರು ಅಲ್ಲಿ ನೇಮಕಾತಿ ಆಗ್ತಾರೆ. ಅವರು ಕೂಡ ಹೇಗೆ ಮಾಡ್ಕೊಂಡು ಬಂದರು, ಜಯಚಾಮರಾಜ ಒಡೆಯರ್ ಅವರು ಇವರೆಲ್ಲರೂ ಇರ್ತಾರೆ. ಆದರೆ ಎಲ್ಲಿಯೂ ಕೂಡ ಆ ಪ್ರಭುತ್ವದ ಮನಸ್ಸುಗಳು ಪ್ರಜಾಪ್ರಭುತ್ವಕ್ಕೆ ಊನವಾಗದ ರೀತಿಯೊಳಗೆ ನಡ್ಕೊಂಡ್ರು ಅನ್ನೋದನ್ನು ಇಲ್ಲಿ ಅವರು ಚಿತ್ರಿಸ್ತಾ ಹೋಗ್ತಾರೆ. ಇಲ್ಲಿ ಕೇವಲ ಪರಿಚಯವಾಗಿ ಅಲ್ಲ, ಅವರು ಹೇಳೋದ್ರೊಳಗೇನೆ ನಮಗೆ ಅದು ಮನವರಿಕೆ ಆಗುತ್ತೆ. ಈ ತರಹದೊಳಗೆ ಯಾಕೆ ಈ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಾಡು ನುಡಿ ಸಾಧಕರು ಒಂದು ಕೇವಲ ಪರಿಚಯಾತ್ಮಕವಾದ ಒಂದು ಪಠ್ಯ ಪುಸ್ತಕವಾಗದೆ, ಮಾಹಿತಿ ಪ್ರಧಾನ ಪುಸ್ತಕವಾಗದೆ, ಇದು ಒಂದು ರೆಫರೆನ್ಸ್ ಬುಕ್ ಆಗಿಯೂ ಕೂಡ ಉಳಿಯುತ್ತೆ. ಯಾಕೆ ರೆಫರೆನ್ಸ್ ಬುಕ್ ಆಗಿ ಉಳಿಯುತ್ತೆ ಅಂತಂದರೆ, IAS, IPS, KS ಇಂಥ ಪರೀಕ್ಷೆಗಳನ್ನು ತೆಗೆದುಕೊಳ್ತಕ್ಕಂಥವರಿಗೆ ಸಾಕಷ್ಟು ಮಾಹಿತಿಯನ್ನು ಇದು ಕೊಡ್ತಕ್ಕಂಥದ್ದಾಗುತ್ತೆ. ಜೊತೆಗೆ ಆ ಸಂಸ್ಥೆಗಳ ಬಗೆಗೆ ಯಾರಾದರೂ ಕೂಡ ಸಂಶೋಧನೆಯನ್ನು ಮಾಡುವುದಕ್ಕೆ ತೊಡಗಿದರೆ ವಿದ್ಯಾರ್ಥಿಗಳು ಅವರಿಗೂ ಕೂಡ ಸಾಕಷ್ಟು ಇದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಇವ್ರ ಉದ್ದೇಶ ಇದ್ದಿದ್ದೇನು, ನಾಡು ನುಡಿಯನ್ನು ದೇಶ ವಿದೇಶಗಳಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ಮುಟ್ಟಿಸಬೇಕು, ಪರಿಚಯಾತ್ಮಕವಾಗಿ ಮುಟ್ಟಿಸಬೇಕು, ಕನ್ನಡ ಪ್ರಜ್ಞೆಯನ್ನು ಬೆಳೆಸಬೇಕು. ಅದಕ್ಕೆ ನಮ್ಮ ರೇಡಿಯೋ ಸ್ಥಾಪಿಸಿ ಅದರ ಮುಖೇಣವಾಗಿ ಇದನ್ನು
ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗಿರುವಂಥದ್ದು. ಇಂಥ ಸ್ಥಿತಿಯೊಳಗೆ ಇಲ್ಲಿ ಎಲ್ಲ ಈ 93 ಜನದ್ದು ಕೂಡ ಬರುತ್ತೆ. ಪರಿಷತ್ತು ಈಗ ಯಾವ ಸ್ಥಿತಿ ಮುಟ್ಟೈತೆ ಅಂತ ಅನ್ನೋದನ್ನು ನೀವು ಗಮನಿಸ್ಬೋದು. ಆಮೇಲೆ ಒಂದು ಗಮನಿಸ್ತಾರೆ, ನಮ್ಮ ಜಿ ನಾರಾಯಣ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದೊಳಗೆ ಅವರು ಹೇಳಿ ಕೇಳಿ ಒಂದು ಪಕ್ಷದ ಕಾರ್ಯಕರ್ತರಾಗಿದ್ದವರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದವರು. ಆದರೆ ಯಾವ ಕಾರಣದಲ್ಲಿಯೂ ಕೂಡ ಸಾಹಿತ್ಯ ಪರಿಷತ್ತಿಗೆ ಒಂದು ಪಕ್ಷದ ರಾಜಕಾರಣದ ಸೋಂಕು ತಟ್ಟದ ರೀತಿಯೊಳಗೆ ಅವರು ಕಾರ್ಯವನ್ನು ನಿರ್ವರ್ತಿಸುತ್ತಾರೆ. ಅದು ಬಹಳ ಮುಖ್ಯವಾದ್ದು. ಯಾಕೆ ಅಂತಂತಂದರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು, ಅದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಇದ್ದದ್ದು ಕನ್ನಡ ಸಾಹಿತ್ಯ ಪರಿಷತ್ತಾಗಿದ್ದು. ಆ ಕನ್ನಡ ಸಾಹಿತ್ಯ ಪರಿಷತ್ತು ಇಡೀ ಕನ್ನಡಿಗರ ಸಾಕ್ಷಿ ಪ್ರಜ್ಞೆಯ ಪರಿಷತ್ತು. ಸಾಹಿತ್ಯ ಮಾತ್ರ ಅಲ್ಲಿ ಇಲ್ಲ, ಸಾಹಿತ್ಯೇತರವಾಗಿಯೂ ಕನ್ನಡ, ಕನ್ನಡಿಗ, ಕರ್ನಾಟಕ ಎನ್ನುವ ವ್ಯಾಪ್ತಿಯ ಒಳಗೆ ತನ್ನ ಕಾರ್ಯ ಬಾಹುಳ್ಯವನ್ನು ವಿಸ್ತರಿಸಿಕೊಂಡ ರೀತಿಯೊಳಗೆ ಅದು ಬೆಳೆದಿರ್ತಕ್ಕಂಥದ್ದಾಗಿದೆ. ಸ್ಥಾಪನೆಯಾಗಿದ್ದು ಒಂದು ಸಂಸ್ಥೆ ಆದ್ರೂ ಕೂಡ ವಿಕೇಂದ್ರೀಕರಣ ನೀತಿಯ ಒಳಗೆ ಪ್ರಜಾಪ್ರಭುತ್ವದ ಒಂದು ಅಂಶವನ್ನು, ದೃಷ್ಟಿಕೋನವನ್ನು ಇಟ್ಕೊಂಡಂತೆ ಹೇಗೆ ಜಿಲ್ಲೆಗಳಲ್ಲಿ, ತಾಲ್ಲೂಕುಗಳಲ್ಲಿ ವಿಸ್ತರಿಸಿಕೊಂಡಿದೆ. ಜಿ ನಾರಾಯಣರವರ ಕಾಲದೊಳಗೆ ಅದು ವಿಸ್ತರಿಸಿಕೊಂಡದ್ದು ಇಲ್ಲಿ ಮಾಹಿತಿ ಇರ್ತಕ್ಕಂಥದ್ದಾಗಿದೆ. ಈ ತರಹದೊಳಗೆ ಒಬ್ಬೊಬ್ಬ ಅಧ್ಯಕ್ಷರ ಕಾಲದಲ್ಲಿಯೂ ಕೂಡ ಅದರ ಕಾರ್ಯಬಾಹುಳ್ಯ ಹೇಗೆ ಬೆಳೀತು ಅಂತನ್ನೋದು ಕೇವಲ ಪರಿಚಯವಾಗಿ, ವ್ಯಕ್ತಿ ಪರಿಚಯವಾಗಿ ಮಾತ್ರ ಇಲ್ಲ, ಒಂದು ಸಂಸ್ಥೆಯ ಇತಿಹಾಸದ ರಚನೆಯೂ ಕೂಡ ಇದರೊಳಗೆ ನಮಗೆ ಮಾಹಿತಿ ಪೂರ್ಣವಾದ ರೀತಿಯೊಳಗೆ ಸಿಕ್ಕುತ್ತೆ ಅನ್ನುವುದಕ್ಕೆ ನಾವು ಸಮಗ್ರವಾಗಿ ಓದ್ಕೊಂಡು ಹೋದಾಗ ಗೊತ್ತಾಗ್ತಕ್ಕಂಥ ಒಂದು ಅಂಶ ಅನ್ನೋದು. ಈ ದೃಷ್ಟಿಯಿಂದ ಇದಕ್ಕೊಂದು ಮಹತ್ವ ಇರ್ತಕ್ಕಂಥದ್ದು. ಇನ್ನು ರಾಷ್ಟ್ರಕವಿಗಳು, ಜ್ಞಾನಪೀಠ ಪ್ರಶಸ್ತಿಗಳು ಅವ್ರ ಪರಿಚಯ ಇರೋದು ಅದು ಸಹಜವಾಗಿರ್ತಕ್ಕಂಥದ್ದು, ಎಲ್ರಿಗೂ ಪರಿಚಯ ಮಾಡಿಸಿದ್ದಾರೆ. ಜೊತೆಗೆ ಇಲ್ಲಿ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ 2 ವಿಚಾರಗಳನ್ನು ಹೇಳ್ತಾರೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂತ ಹೇಳ್ತಾರೆ. ಆ ಪುರಸ್ಕೃತರು ಎನ್ನುವ ಶಬ್ದದ ಹಿಂದೆ ಅವರ ಒಂದು ವಿವೇಚನೆ ನನಗೆ ತುಂಬ ಸೂಕ್ಷ್ಮವಾಗಿ ಕಾಣಿಸುತ್ತೆ. ಯಾಕೆ ಅಂತಂದಾಗ ಆ ಜ್ಞಾನಪೀಠ ಅದನ್ನು ಆಯ್ಕೆ ಹಿಂದೆ ಇರುವ ಒಂದು ಪಾರದರ್ಶಕ ಪ್ರಜ್ಞೆ, ಹಲವು ಜನ ವಿದ್ವಾಂಸರುಗಳ ಮುಖೇಣವಾಗಿ ಅವರು ಸಮಾಲೋಚಿಸಿ ತರಿಸಿ ಅದನ್ನು ಹೇಗೆ ಆಯ್ಕೆ ಮಾಡಿಕೊಳ್ತಾರೆ ಅಂತನ್ನುವುದರ ಒಂದು ವಿವೇಚನೆಯನ್ನು ಇಟ್ಟುಕೊಂಡಂತೆ ಪುರಸ್ಕೃತರು ಎನ್ನುವ ಶಬ್ದವನ್ನು ಬಳಸಿರ್ತಕ್ಕಂಥದ್ದು ಅಂತ ನನಗೆ ಅನಿಸಿದ್ದು. ಅದರ ಹಿಂದೆಯೂ ಕೂಡ ಈಗಲೂ ಸಾಕಷ್ಟು ರಾಜಕಾರಣ ನಡೆದಿರುವಂಥದ್ದು. ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲೇನೇನೇ ನರಸಿಂಹಸ್ವಾಮಿಗೆ, ಪೂತಿ ನರಸಿಂಹಾಚಾರ್ಯರಿಗೆ, ಇವರಿಗೆ ಯಾವ ಪ್ರಶಸ್ತಿಗಳು ಕೊಟ್ಟು ಯಾವ ಪ್ರಶಸ್ತಿಗಳು ಬರಲಿಲ್ಲ ಅಂತಂದಾಕ್ಷಣಕ್ಕೆ ಅವರ ಘನತೆ ಏನಾದರೂ ಕಡಿಮೆಯಾಗಿದೆ. ಪೂತಿ ನರಸಿಂಹಾಚಾರ್ಯರದು ನೀವು ಅವನ್ನ ನೆನಪಿಸ್ಕೊಳ್ತು ಅಂತಂತಂದರೆ ಅವರ ಗೋಕುಲ್ ನಿರ್ಗಮನ ಇರ್ಬೋದು, ಯಾವುದೇ ಕೃತಿ ಇರಬಹುದು, ಕವಿಯಾಗಿಯೂ ಕೂಡ ಆ ತರಹದೊಳಗೆ. ಅದರಿಂದ ಇನ್ನೂ ಬೇಕಾದಷ್ಟು ಜನ ನಮ್ಮ ಕನ್ನಡದೊಳಗೆ ಇದ್ದಾರೆ. ಇತ್ತೀಚೆಗೆ ಕೂಡ ಬರಿತಾ ಇರ್ತಕ್ಕಂಥ ಯುವ ಪೀಳಿಗೆಯೊಳಗೆ ಕೇಳಲಾರದೆ ಇದ್ದ ದನಿಗಳು ಕನ್ನಡದೊಳಗೆ ಇವತ್ತು ಕೇಳ್ತಾ ಇವೆ. ಉದಾಹರಣೆಗೆ ನಮ್ಮ ಅಲೆಮಾರಿ ಸಮುದಾಯಗಳಲ್ಲಿ ಇತ್ತೀಚೆಗೆ ಸ್ವಲ್ಪ ಅಕ್ಷರಕ್ಕೆ ತೆರೆದುಕೊಂಡಂಥ ಮನಸ್ಸುಗಳು ಮಾತನಾಡೋದಕ್ಕೆ ತೊಡಗಿದ್ದಾಗ ನಮ್ಮ ಕಿವಿಗೆ ಕೇಳದಿದ್ದಂಥ ದನಿಗಳು, ಸಂಕಟಗಳು ಅವರ ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ, ಅವರ ಬರಹಗಳಲ್ಲಿ ನಮಗೆ ಕೇಳಿಸ್ತಾ ಹೋಗಿರೋದನ್ನು ನಾವು ಗಮನಿಸ್ಬೋದು. ಅಷ್ಟೇ ಅಲ್ಲ, ಅವರೊಳಗಿನ ಕುಲಕಟ್ಟುಗಳು, ಆ ಕುಲಕಟ್ಟುಗಳೊಳಗೆ ಇರುವಂಥ ನೀತಿ ನಿಯಮಗಳು, ನಮ್ಮ TRC ಹೇಳಿದ್ರಲ್ಲ ಈಗ ಹೆಣ್ಣುಗಳ ಸಂಖ್ಯೆ ಅಧಿಕವಾಗಿರ್ತಕ್ಕಂಥದ್ದು ಅನ್ನೋದನ್ನು ಕುರಿತಂತೆ ಅದನ್ನೇ ನಾವು ನೋಡ್ಕೊಂಡು ಬಂತು ಅಂತಂದರೆ
ಎಷ್ಟೋ ಆಚಾರ ವಿಚಾರಗಳು ಮಾತೃಪ್ರಧಾನ ಸಂಸ್ಕೃತಿಯ ಪ್ರತೀಕಗಳಾಗಿ ಅವರೊಳಗಿದೆ. ಅಲ್ಲಿ ನಮ್ಮೊಳಗೆ ಇರುವಂಥ ಈ ಪಿತೃಪ್ರಧಾನ ಆಕ್ರಮಕ ರೀತಿ ಇದೆಯಲ್ಲ, ಅದು ಕಾಣಿಸೋದಿಲ್ಲ. ಅದನ್ನು ಗಮನಿಸಬಹುದಾದ್ದು. ಅಷ್ಟೇ ಅಲ್ಲ, ಇವತ್ತು ಕೂಡ ನನಗೆ ನೆನಪಾಗ್ತಾ ಇದೆ, ನಮ್ಮ ಕರ್ನಾಟಕದೊಳಗೆ 52 ಅಲೆಮಾರಿ ಸಮುದಾಯಗಳು ಇವತ್ತಿಗೂ ಇವೆ. ನಾವು ಕೇಳದೇ ಇರುವಂಥ ಹೆಸರುಗಳು ಕಂಜ್ರಿಫಾಟ್, ಆಮೇಲೆ ಕಿಸಾಡಿ, ಇಂಥ ಹೆಸರುಗಳಿವೆಯಲ್ಲ, ಇಂಥ ಸಮುದಾಯಗಳು ಸಾವಿರಗಳ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಸಮುದಾಯಗಳವು. ಆಮೇಲೆ ಬಹುನಾಮಿಗಳು ಅವರು. ಈಗ ಉದಾಹರಣೆಗೇನೆ ಬಹುರೂಪಿಗಳು ಅಂತ ಹೇಳ್ತಾರೆ. ಅವರು ಹಗಲು ವೇಷದವರು ಅಂತಾರೆ, ಸುಡ್ಗಾಡ್ತಿದ್ರು ಅಂತಾರೆ. ಬಹುನಾಮಿಗಳು, ಬೈನಾಮಿಗಳು, ಅದು ಬೈರೂಪಿಗಳು, ಈ ತರಹದ ನಾನಾ ಹೆಸರುಗಳಲ್ಲಿ ಇರ್ತಕ್ಕಂಥದ್ದು. ಆ ಕಾರಣದಿಂದಾಗೇನೇನೆ ಇವತ್ತು ಅವರು ಎಸ್ಸಿನೋ, ಎಸ್ಟಿನೋ, OBCನೋ ಇವುಗಳನ್ನು ಗುರುತಿಸಲಾರದ ರೀತಿಯೊಳಗಿನ ಗೊಂದಲದೊಳಗೆ ವಂಚಿತರಾದಂಥ ಸಮುದಾಯಗಳವರು, ವಂಚಿತರಾಗಿರ್ತಕ್ಕಂಥ ಸಮುದಾಯಗಳು. ಅದನ್ನು ತುಂಬ ಸೊಗಸಾಗಿ ಹೇಳಿದರು. ನಮ್ಮ ಸೊಗಸಾಗಿ ಅಂತಂದ್ರೆ ಅರ್ಥ ವಾಸ್ತವಿಕ ದೃಷ್ಟಿಕೋನವನ್ನು ಪ್ರಜ್ಞೆಗೆ ತಂದುಕೊಂಡ ರೀತಿಯೊಳಗೆ ನಿಮ್ಮೆದುರಿಗೆ ಮಂಡಿಸಿದರು ಅವರು, ನಮ್ಮ TRC ಅವರು. ಇಲ್ಲಿ ಗಮನಿಸಿ, ಕೊರಚ ಸಮುದಾಯದ ಅಧ್ಯಕ್ಷರು ಬಂದಿದ್ದಾರೆ. ಅವರು ಮೇಲಕ್ಕೆ ತಕ್ಷಣ ಅವರು ಪುಸ್ತಕ ಬಿಡುಗಡೆಯ ಸಂದರ್ಭದೊಳಗೆ ಬಂದರು. ಯಾಕೆ ಬಂದರು? ಅವ್ರಿಗೊಂದು ಐಡೆಂಟಿಟಿ ಬೇಕಾಗಿದೆ ಇವತ್ತು. ಯಾಕೆ ಅಂತಂದರೆ, ನಮ್ಮ ಸಮಾಜದೊಳಗೆ ಈ ಜಾತಿ ವ್ಯವಸ್ಥೆಯೊಳಗಿನ ದಬ್ಬಾಳಿಕೆಗಳಿದಾವಲ್ಲ, ದಬ್ಬಾಳಿಕೆಗಳು ದನಿಯಿಲ್ಲದವರನ್ನು ಈ ಹೊತ್ತಿಗೂ ಕೂಡ ತುಳಿತಲೇ ಇರ್ತಕ್ಕಂಥದ್ದು. ಅದಕ್ಕೆ ಕೂಲಿ ಕೆಲಸದವ್ರು ಸಿಕ್ಕಲ್ಲ ಅಂತ ಹೇಳ್ತಿದಾರಲ್ಲ, ಅದೇ ಸ್ಥಿತಿಯ ಒಳಗಿನ ಇದರಲ್ಲಿ ಇರ್ತಕ್ಕಂಥವ್ರುಗಳು. ಅಂಥ ಆ ಸಮುದಾಯಗಳು ಈಗ ಇವರಾದ್ರೂ ಕೂಡ ಅಲೆಮಾರಿಗಳಾಗಿದ್ದಾರೆ. ಈಗ ಸೆಟಲ್ಡ್ ಕಮ್ಯುನಿಟೀಸ್ ಒಂದು 3 ಸಮುದಾಯಗಳು, ಕೊರವರು, ಕೊರ್ಚರು, ಈ ಥರದಲ್ಲಿ ಕೊರಗರು. ಆದರೆ ಇನ್ನೂ ಅನ್ಸೆಟಲ್ಡ್ ಕಮ್ಯುನಿಟೀಸ್ ಇದಾವಲ್ಲ, 49 ಅನ್ಸೆಟಲ್ಡ್ ಕಮ್ಯುನಿಟೀಸ್ ನಮ್ಮ ಕರ್ನಾಟಕದೊಳಗೆ ಇರ್ತಕ್ಕಂಥ ಅಲೆಮಾರಿಗಳು. ಅವ್ರುಗಳನ್ನು ಈ ನಮ್ಮ ಒಳ ಮೀಸಲಾತಿಯ ಜಗಳ ನಡೀತಾ ಇದೆಯಲ್ಲ, ಯಾರು ಹೇಳೋರು ಅಂಥ ಸ್ಥಿತಿ. ಅವರು ಡೆಲ್ಲಿಗೆಲ್ಲ ಹೋಗಿ ಬಂದರು, ಆದರೆ ಅವರ ದನಿಗೆ ಇವತ್ತೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತನ್ನೋದಿದೆಯಲ್ಲ, ಅದು ಕಠೋರ ವಾಸ್ತವ. ಇವತ್ತಿಗೂ ಕೂಡ ಅವರಿಗೆ ಕಠೋರ ವಾಸ್ತವ. ದೊಡ್ಡವರು, ಬಲಿಷ್ಠರು, ಸಮುದಾಯಗಳ ಅವ್ರುಗಳು ಮೀಸಲಾತಿಗಾಗಿ ಹೋರಾಡ್ತಾ ಇರೋರೇ ಹೊರತು ಪಾಯಿಂಟ್ ಸಮಥಿಂಗ್ ಅದೇನೋ 9 ಹೇಳಿದ್ರಲ್ಲ ಅವರು, ಅಂಥ ಸಮುದಾಯ ಯಾರು ಕೇಳ್ತಾರೆ ಅವ್ರ ದನಿಯನ್ನು? ಇಂಥ ಹಿನ್ನೆಲೆಯೊಳಗೆ ಒಂದು ಸಮುದಾಯವನ್ನು ಇಟ್ಕೊಂಡಂತೆ ಅವರು ಅಧ್ಯಯನ ಮಾಡಿರೋದಿದೆಯಲ್ಲ, ಅದು ಬಹಳ ವಿಶೇಷವಾದದ್ದು. ಇಡೀ ಫ್ಯಾಮಿಲಿನೇನೇ ಆ ತರಹದಲ್ಲಿ ತೊಡಗಿಸ್ಕೊಂಡಿದೆ ಅಂತನ್ನೋದನ್ನು ಹೇಳಿದಾಗ ಬಹಳ ಒಂದು ರೀತಿ ಅವರ ಬದ್ಧತೆಗೆ, ಅವ್ರ ನಿಷ್ಠೆಗೆ ಒಂದು ಸಂತೋಷವಾಗಿರ್ತಕ್ಕಂಥದ್ದು. ನಾನು ಯಾತಕ್ಕೆ ಹೇಳಿದೆ ಅಂತಂದರೆ, ಇವತ್ತು ನಮ್ಮ ಅಧ್ಯಕ್ಷರು ಬಂದಿದ್ದರಿಂದ 36 ಅಲೆಮಾರಿ ಸಮುದಾಯಗಳ ಅಧ್ಯಯನವನ್ನು ಅವ್ರ ಕಡೆಯಲ್ಲೇ ಮಾಡಿಸಿದಾಗ, ಯಾಕೆ ಅವ್ರ ಕಡೆಯಲ್ಲೇ ಅಂತಂದರೆ, ನಮ್ಮಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಸಮುದಾಯಗಳ ಅಧ್ಯಯನಗಳಾಗಿವೆ, ತಪ್ಪು ಅಧ್ಯಯನಗಳಾಗಿವೆ. ಯಾಕೆಂದರೆ ಹೊರಗಿನವರು ಮಾಡಿದಾಗ ಆ ಒಳಗಿನ ಸಂಕಟಗಳು ಗೊತ್ತಿಲ್ಲದ ರೀತಿಯೊಳಗೆ, ಬಹುನಾಮಿ ಅನ್ನೋದು ಗೊತ್ತಿಲ್ಲದೇನೆ ಒಂದೇ ಹೆಸರಿನೊಳಗಿನ ಹಿನ್ನೆಲೆಯೊಳಗೆ ತಪ್ಪು ಮಾಹಿತಿಗಳನ್ನು ಕೇವಲ ಸಾಹಿತ್ಯಿಕ ಪ್ರಧಾನ ಒಂದು ಮಾಹಿತಿಯನ್ನು ಇಟ್ಕೊಂಡಂತೆ ಒಂದು ಪುಸ್ತಕಗಳಿದ್ದಾವೆ. ಆದರೆ ಅವರೇ ಹೇಳುವುದಕ್ಕೆ ತೊಡಗಿದಾಗ, ಅವರು SSLC ಮಾಡ್ಕೊಂಡಿರಲಿ, ಅವ್ರ ಸಮುದಾಯದ ಸಂಕಷ್ಟಗಳನ್ನು ಅವರೇ ನಿವೇದಿಸುವುದಕ್ಕೆ ತೊಡಗಿದಾಗ ಒಂದು ಅಥೆಂಟಿಸಿಟಿ ಬರುತ್ತೆ. ಆ 36 ಸಮುದಾಯಗಳ ಒಂದು ಕಥನವನ್ನು ಅವರೇ ಹೇಳಿಕೊಂಡಾಗ, ಇಡೀ ಇಂಡಿಯಾದೊಳಗಿನ ಅಲೆಮಾರಿ ಸಮುದಾಯಗಳ ಒಕ್ಕೂಟ ಏನಿದೆಯಲ್ಲ, ಅದರ J. ಬಾಲಕೃಷ್ಣ ಅವರು ಬಂದು ಆ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ ಹೊತ್ತಿನೊಳಗೆ
ಈಗ ಬಿಡುಗಡೆ ಮಾಡಿ ಕೆಳಗೆ ಕೇಳಿದ್ರು ಆ ಪುಸ್ತಕದಲ್ಲಿ ಅಲ್ಲಿದ್ದವು ಒಂದು ಪುಸ್ತಕನೂ ಉಳಿಲಿಲ್ಲ. ಯಾಕೆ ಅಂತಂದರೆ ಆ ಚಿತ್ರಗಳನ್ನು ನೋಡೇನೇನೆ ಅವ್ರವ್ರು ಬಂದು ಒಬ್ಬೊಬ್ರು ಕಾಣದ ರೀತಿ ಒಳಗೆ ಇವ್ರು ಮಾತನಾಡ್ತಾ ಇದ್ರೆ ಅವರು ಪುಸ್ತಕಗಳನ್ನ ತಗೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ಒಂದು ಹಸಿವಿದೆ, ಅಲ್ಲಿ ಒಂದು ಐಡೆಂಟಿಟಿಗಾಗಿ ತಹತಹ ಇದೆ. ನಾನು ಅದನ್ನು ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು. ಯಾಕೆ ಅಂತಂದರೆ ಅವ್ರು ತಗೊಂಡೋಗಿದ್ದು ತಪ್ಪು ಅಂತ ನಿಮಗೆ ಅನ್ನಿಸ್ಬಹುದು, ಆದರೆ ಅದು ಅವರ ಒಂದು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿ ಏನೋ ನಮ್ದು ಇದೆಯಂತೆ ನೋಡುವ ಅಂತನ್ನೋದು. ಅವ್ರಿಗೆ ಅಕ್ಷರ ಏನು ಗೊತ್ತಿಲ್ಲ, ಆ ಚಿತ್ರ ನೋಡೇನೇನೆ ಇದು ನಮ್ಮದು ಅಂತಂದ್ಕೊಂಡು ಆ ಪುಸ್ತಕ ಎತ್ಕೊಂಡು ಹೋಗಿದ್ದಿದ್ದು. ಇದು ನಾವು ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿಯನ್ನು ಇಟ್ಕೊಂಡಾಗ ಮಾತ್ರ ನಮಗೇನು ಅನ್ನೋದು ಗೊತ್ತಾಗುತ್ತೆ. ಈ ನೆಲೆಯೊಳಗೆ ನನಗೆ ಇವರ ಈ ಪುಸ್ತಕವೂ ಕೂಡ ಇದು ಹೆಚ್ಚು ಅನಿಸಿರ್ತಕ್ಕಂಥದ್ದು. ನಾನು ಈ ಪ್ರಶಸ್ತಿ ಮತ್ತು ವಿಜೇತರದ್ದು ಕೂಡ ಕುರಿತು ಹೇಳೋದಕ್ಕೆ ಹೋಗಿದ್ದಿದ್ದು. ಇದರೊಳಗೆ ಇದು ಗುರುತಿಸಿದ್ದಾರೆ ಯಾರು ನೃಪತುಂಗ ಪ್ರಶಸ್ತಿ ವಿಜೇತರು ಅನ್ನುವಂಥ ಸಂದರ್ಭದೊಳಗೆ ಪಡ್ಕೊಂಡವರು ಹೊಡ್ಕೊಂಡವರು ಎಲ್ಲರೂ ಕೂಡ ಅದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ ನಮ್ಮಲ್ಲಿ ಈ ಪ್ರಶಸ್ತಿಗಳ ವಿಷಯ ಬಂತು ಅಂತಿದ್ದಾಗೇನೆ ಸರ್ಕಾರಿ ಪ್ರಶಸ್ತಿಗಳು ಅಂದಾಗ ಹೆಚ್ಚಿನದಾಗಿ ಅರ್ಹತೆಗಿಂತ ಬೇರೆ ರೀತಿಯೊಳಗಿನ ಪಡೆದುಕೊಳ್ಳುವಂಥ ಅದು ಹೊಡೆದುಕೊಳ್ಳುವಂಥ ಇವು ನಮ್ಮ ಚಂಪಾ ಅವರ ಮಾತುಗಳು, ಪಡ್ಕೊಂಡದ್ದು ಹೊಡ್ಕೊಂಡದ್ದು ಅಂತನ್ನೋದು ಅಂಥ ಇವುಗಳು ಕೂಡ ಇಲ್ಲಿ ದಾಖಲೆಯಾಗಿರುವುದನ್ನು ನಾವು ಗಮನಿಸ್ತಲೇ ಹೋಗ್ತೇವೆ ನಾವು ಅಲ್ಲಿ. ಹೀಗೆ ಇಡೀ ಈ ಪುಸ್ತಕ ನನಗೆ ವಿಶೇಷವಾಗಿ ಕಾಣಿಸ್ತಕ್ಕಂಥದ್ದು. ಆದ್ದರಿಂದ ಆಯ್ದ ಸಾಹಿತಿಗಳು ಅವರ ಆಯ್ಕೆಗೆ ಬಿಟ್ಟಿದ್ದದು, ಅವರ ಇಷ್ಟಾನಿಷ್ಟಕ್ಕೆ ಬಿಟ್ಟದ್ದು. ಇನ್ನೂ ಬಹಳಷ್ಟು ಜನ ನಮ್ಮ ಕನ್ನಡದೊಳಗೆ ಬಹಳ ಮುಖ್ಯವಾದವರಿದ್ದಾರೆ. ಈಗ ಮೊನ್ನೆ ತೀರ್ಕೊಂಡಂಥ ಒಬ್ಬಳು ಹೆಣ್ಣುಮಗಳದ ಪರಿಚಯವನ್ನು ಕೂಡ ನನಗೆ ಓದಿ ಬಹಳ ಒಂದು ಖುಷಿಯಾಯಿತು. ವಿಜಯ ಮೋಹನ್ ಎನ್ನುವ ಕಥೆಗಾರ್ತಿ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದು, ಈಗ 2-3 ತಿಂಗಳ ಹಿಂದೆ ತೀರ್ಕೊಂಡಿದ್ದು. ಆಕೆಯ ಒಂದು ಪರಿಚಯವೂ ಕೂಡ ಇದರೊಳಗಿದೆ. ತುಂಬ ಸೊಗಸಾಗಿ ಅವಳ ಕಥೆ ಕಾದಂಬರಿಗಳನ್ನು ಇಟ್ಕೊಂಡಂತೆ ಸಣ್ಣ ವಿಶ್ಲೇಷಣೆಯೊಳಗೆ ಹರಿದಿದೆ. ಆ ತರಹ ಈ ಎಲ್ಲ ಹಿನ್ನೆಲೆಗಳಲ್ಲಿ ನನಗೆ ಈ ಕೃತಿ ಒಂದು ಮಹತ್ವ ಪಡ್ಕೊಂಡಿದೆ ಅಂತ ಅನ್ನಿಸ್ತಕ್ಕಂಥದ್ದು. ಈ ಕೃತಿಯ ಬಿಡುಗಡೆಗೆ ನನ್ನನ್ನು ಕರೆಸಿ ಇದ್ರ ಬಗ್ಗೆ 4 ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹವಾಲ್ದಾರ್ ಅವರ ಕುಟುಂಬಕ್ಕೆ ಮತ್ತು ನನ್ನ ಮಾತುಗಳನ್ನು ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ಮುಕ್ತಾಯ ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸರ್.